ನಮಸ್ಕಾರ. ನಾನು ಶುಭಾ. ನ್ಯೂಸ್ ಪೇಪರ್ ಒಂದಿದ್ರೆ ಸಾಕು, ಕೆಜಿಗಟ್ಟಲೆ ಹೂವನ್ನು ನೀವು ನಿಮಿಷಗಳಲ್ಲಿ ಕಟ್ಬೋದು ಅಂತ ಟ್ರಿಕ್ಸ್ ತಂದಿದ್ದೀನಿ. ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡ್ದಿರಾ ಲಾಸ್ಟ್ವರೆಗೂ ನೋಡಿ. ಮೊದಲನೇ ಟಿಪ್ಸು, ಗರಂ ಮಸಾಲ ಒಂದು ಸ್ವಲ್ಪ ತಗೊಂಡಿದ್ದೀನಿ. ಇದಕ್ಕೆ ಅರಿಶಿನ ಒಂದು ಸ್ವಲ್ಪ, ಟಾಲ್ಕಮ್ ಪೌಡರು, ನಿಮ್ಮ ಮನೇಲಿ ಬಳಸೋ ಯಾವುದೇ ಪೌಡರ್ ಆಗಲಿ ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಗೋಡೆ ಸೈಡ್ಗಳಲ್ಲಿ ಕಿಚನಲ್ಲೆಲ್ಲ ಇರುವೆಗಳು ಓಡಾಡ್ತಾ ಇರ್ತಾವಲ್ಲ, ನಾವು ಲಕ್ಷ್ಮಣ ರೇಖೆ ಹಂಗೆ ತಂದು ಗೀಚ್ತೀವಿ. ಅದ್ರ ಬದಲು ಈ ಥರ ಮಾಡ್ಕೋಬೋದು ನೀವು ಮನೆಯಲ್ಲೇ ಸಿಂಪಲ್ಲಾಗಿ. ನೋಡಿ, ಆ ಸೈಡ್ಗಳಿಗೆ ಎಲ್ಲೆಲ್ಲಿ ಇರುವೆ ಓಡಾಡ್ತಾ ಇರುತ್ತೆ, ಸಕ್ಕರೆ ಬಾಕ್ಸ್ ಹತ್ರ ಹಿಂಗೆ ಚಿಮ್ಕರಿಸಿದ್ದೀರಂದರೆ ಒಂದು ಇರುವೆ ಕೂಡ ಇರಲ್ಲ. ಬೇಕಾದರೆ ಟ್ರೈ ಮಾಡಿ ನೋಡಿ. ಸೆಕೆಂಡ್ ಟಿಪ್ಸು, ಬ್ಯಾಗ್ ಸೈಡಲ್ಲಿ ಈ ಥರ ವಾಟರ್ ಬಾಟಲ್ ಇಟ್ಬಿಡ್ತೀವಿ. ಇದೇನಾಗುತ್ತೆ, ಮಕ್ಕಳು ಈ ಥರ ಬ್ಯಾಗ್ ಇಟ್ಟಾಗ ಕೆಳಗಡೆಗೆ ಬಂದುಬಿಡ್ತಾ ಇರುತ್ತೆ, ಬಾಟಲ್ ಇರಲ್ಲ, ಕೆಳಗೆ ಬಿದ್ದೋಗ್ತಾ ಇರುತ್ತಲ್ವ. ನೀವು ಒಂದು ಸೇಫ್ಟಿ ಪಿನ್ಗೆ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಬ್ಯಾಗ್ಗೆ ಸೇಫ್ಟಿ ಪಿನ್ ಹಾಕ್ಕೊಬಿಡಿ. ಮತ್ತು ವಾಟರ್ ಬಾಟಲ್ ನೀವು ಇಡಬೇಕಂತಿರ್ತೀರಲ್ಲ, ಆ ವಾಟರ್ ಬಾಟಲ್ನು ರಬ್ಬರ್ ಬ್ಯಾಂಡ್ಗೆ ಹಾಕ್ಬಿಡಿ. ನೋಡಿ ತೋರಿಸ್ತೀನಿ. ಈ ಥರ ರಬ್ಬರ್ ಬ್ಯಾಂಡ್ಗೆ ಹಾಕ್ಬಿಟ್ಟು ಇಡೋದ್ರಿಂದ ಅಕಸ್ಮಾತಾಗಿ ಬ್ಯಾಗ್ ಹಿಂಗೆ ಮಲಗಿಸಿಟ್ರೂ ವಾಟರ್ ಬಾಟಲ್ ಬಂದುಬಿಡಲ್ಲ, ಟೈಟಾಗಿ ಕುತ್ಕೊಬಿಟ್ಟಿರುತ್ತೆ. ಮೂರನೇ ಟಿಪ್ಸು, ನಾವು ಸ್ಯಾರಿ ಉಟ್ಕೊತೀವಲ್ಲ, ಒಂದೊಂದು ಸ್ಯಾರಿ ಏನಾಗುತ್ತೆ, ಈ ಕಾಟನ್ ಸ್ಯಾರೀಸ್ ಎಲ್ಲ ನಾವು ಕೆಳಗಡೆ ಫಾಲ್ಸ್ ಹಾಕಿರ್ತೀವಿ. ನಡ್ಕೊಂಡು ಹೋಗುವಾಗ ಅದು ಫೋಲ್ಡ್ ಆಗಿಬಿಟ್ಟು ಒಳಗಡೆ ಈ ಸ್ಯಾರಿ ಪಿಟಿ ಕೊಟ್ಟು ಕಾಣಿಸ್ತಾ ಇರುತ್ತೆ. ನಾವು ಎಷ್ಟು ಸರಿ ಮಾಡಿಕೊಂಡ್ರು ಮತ್ತೆ ಹಂಗೆ ಕಾಣಿಸ್ತಾ ಇರುತ್ತಲ್ವ. ನೀವೇನು ಮಾಡಬೇಕಂದ್ರೆ, ಆ ಸೀರೆ ಹಂಗೆ ಆಗ್ತಾಯಿದೆ ಅಂತಂದರೆ ಸ್ವಲ್ಪ ಡಬಲ್ ಟೇಪ್ ತಗೊಂಡು ಆ ಸ್ಯಾರಿಗೂ ನೀವು ಸ್ಯಾರಿ ಪಿಟಿ ಕೊಟ್ಟಿಗೆ ಮೆತ್ತಿಸ್ಬಿಡ್ಬೇಕು. ನೋಡಿ, ನಾನು ಮೆತ್ತಿಸಿದ್ದೀನಲ್ಲ, ಈ ಥರ ಮಾಡೋದ್ರಿಂದ ಫೋಲ್ಡ್ ಆಗಲ್ಲ, ನೀಟಾಗಿ ಬಿಡುತ್ತೆ, ಸ್ಯಾರಿ ಪಿಟಿ ಕೊಟ್ಟು ಕಾಣಿಸೋದಿಲ್ಲ. ಲಾಸ್ಟ್ ಟಿಪ್ಸು, ಕಂಬಿ ತಗೊಂಡಿದ್ದೀನಿ ಸಣ್ಣದು, 2-3 ಸುತ್ತು ಬಿಟ್ಟು ಈ ಥರ ತಿರುಗಿಸ್ಬಿಟ್ಟು ಮತ್ತು ನ್ಯೂಸ್ ಪೇಪರು ಉದ್ದ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣಗೆ. ಇದನ್ನು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಕಂಬಿಗೆ ಸುತ್ತಬೇಕು. ನೋಡಿ, ಟೈಟಾಗಿ ಸುತ್ಕೊಬಿಡಿ, ಒಂದು ಸ್ವಲ್ಪ ಸುತ್ಕೋಬೇಕು ನ್ಯೂಸ್ ಪೇಪರು. ನಾನು ತೋರಿಸ್ತೀನಿ ನೋಡಿ. ಲಾಸ್ಟ್ ಎಡ್ಜಸ್ ಬಂದಾಗ ಅದಕ್ಕೆ ಇನ್ನೊಂದು ನ್ಯೂಸ್ ಪೇಪರ್ ನೀವು ಕಟ್ ಮಾಡಿಟ್ಟಿರ್ತೀರಲ್ಲ, ಆ ನ್ಯೂಸ್ ಪೇಪರ್ನ ಇಟ್ಕೊಂಡು ಮತ್ತೆ ಸುತ್ತಾ ಇರಬೇಕು. ಸ್ವಲ್ಪ ಟೈಟಾಗೆ ಸುತ್ಕೊಳ್ಳಿ. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಸುತ್ಕೊಬಿಟ್ಟಿದ್ದಾದಮೇಲೆ ದಾರ, ನಾನು ಉಲ್ಲನ್ ದಾರ ತಗೊಂಡಿದ್ದೀನಿ, ನೀವು ಬೇರೆ ಯಾವುದಾದ್ರೂ ದಾರ ತಗೋಬೋದು. ಗಂಟು ಹಾಕ್ಬಿಡಿ. ಫಸ್ಟ್ ಗಂಟು ಹಾಕ್ಬಿಟ್ಟು ಮತ್ತೆ ಸುತ್ತಬೇಕು. ನೋಡಿ, ಲಾಸ್ಟ್ವರೆಗೂ ಈ ಥರ ಸುತ್ತಬಿಟ್ಟು ಮತ್ತೆ ಗಂಟು ಹಾಕ್ಕೊಳ್ಳಿ. ಒಂದು 2 ಗಂಟು ಹಾಕ್ಕೊಬಿಟ್ಟು, ನಾನು ಸೇವಂತಿನೂ ರೋಸ್ ತಗೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಇದ್ದಿದ್ದು. ನೀವಿನ್ನು ಗುಂಡು ಮಲ್ಲಿಗೆ, ಕನಕಾಂಬರ ಇದ್ರೂ ಸೇಮ್ ನಾನು ತೋರಿಸ್ಕೊಟ್ಟಂಗೆ ಕಟ್ಟಿದ್ದೀನಿ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬೇಕಾದರೆ ಒಂದು ಸತಿ ನೀವೇ ಟ್ರೈ ಮಾಡಿ ನೋಡಿ. ನೋಡಿ, ಸೇವಂತಿ ಇಟ್ಬಿಟ್ಟು ಸುತ್ತುತ್ತಾ ಇದ್ದೀನಿ. 2 ಸುತ್ತುಬಿಟ್ಟು ಗಂಟು ಹಾಕ್ಕೋಬೇಕು. 2 ಗಂಟು ಹಾಕ್ಕೊಳ್ಳಿ ಫಸ್ಟ್ದಲ್ವ. ಮತ್ತು ಇನ್ನೂ ಒಂದು ಸೇವಂತಿನೇ ಇಡಬೇಕು. ನೀವು ಗುಂಡು ಮಲ್ಲಿಗೆ, ಕಾಡು ಮಲ್ಲಿಗೆ ಹಂಗೆ ತಗೊಂಡ್ರೆ 2 ಕಲರು, ಕನಕಾಂಬರ, ಕಾಡು ಮಲ್ಲಿಗೆ, ಇಲ್ಲ ಗುಂಡು ಮಲ್ಲಿಗೆ, ಸಣ್ಣ ಮಲ್ಲಿಗೆ ಯಾವುದಾದ್ರೂ ತಗೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಮತ್ತೆ ಸುತ್ತಬಿಟ್ಟು ಗಂಟು ಹಾಕ್ಕೊತಾ ಇದ್ದೀನಿ. ರೋಸ್ ಇಟ್ಟಿದ್ದೀನಲ್ಲ, ಇದಕ್ಕೆ ಗಂಟು ಹಾಕ್ಕೋಬೇಕು. ಮತ್ತು ಇನ್ನೊಂದು ಹೂ ಇಡ್ತೀರಲ್ಲ, ಸೇವಂತಿನೂ, ಈ ಕಡ್ಡಿ ಸ್ವಲ್ಪ ಕಟ್ ಮಾಡಿ ತಗೊಳ್ಳಿ. ಜಾಸ್ತಿ ಉದ್ದ ಇದೆ ಅನಿಸಿದ್ರೆ ಸೈಡ್ಸ್ ಕಡ್ಡಿ ಕಟ್ ಮಾಡಿಬಿಡಬೇಕು. ಮತ್ತೆ ಏನೋ ಗಂಟು ಹಾಕ್ಕೊಳ್ಳೋ ಅಷ್ಟಿಲ್ಲ. ನೋಡಿ ತೋರಿಸ್ತೀನಿ. ರೋಸ್ ಇಟ್ಟನಲ್ಲ, ಸುತ್ತಬೇಕು. 2 ಸುತ್ತು ಬಿಡಿ. ಟೈಟಾಗಿ ಹಿಡ್ಕೋಬೇಕಂದ್ರೆ ನಿಮ್ಮ ಲೆಫ್ಟ್ ಹ್ಯಾಂಡಲ್ಲಿ, ಮತ್ತು ಸುತ್ತುತ್ತಾ ಬರಬೇಕು. ಇದು ತುಂಬ ಸುಲಭ, ಜಾಸ್ತಿ ಟೈಮು ತಗೊಳ್ಳಲ್ಲ. ನಮಗೆ ಹೂ ಕಟ್ಟೋಕ್ಕೆ ಬರಲ್ಲ ಅನ್ನೋರು, ಅಕಸ್ಮಾತಾಗಿ ಇವಾಗ ಬಿಡಿ ಹೂ ತಂದಿರ್ತಾರೆ, ಕಟ್ಟಿದ್ದೀರಾ, ಆ ಟೈಮಲ್ಲಿ ನಮ್ಗೆ ಕಟ್ಟಕ್ಕೆ ಬರಲ್ಲ ಅನ್ನೋರು ಒಂದು ಸತಿ ಈ ಥರ ಟ್ರೈ ಮಾಡಿ. ಡಿಫ್ರೆಂಟಾಗೂ ಕಾಣಿಸುತ್ತೆ, ಜಾಸ್ತಿ ಟೈಮು ತಗೊಳ್ಳಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಸುತ್ತಾ ಇದ್ದೀನಿ. 2 ಸುತ್ತಬೇಕಂದ್ರೆ ನೀವು ಟೈಟಾಗಿ ಹಿಡ್ಕೊಂಡು ಇದೇ ಥರನೇ. ಇವಾಗ ಲಾಸ್ಟ್ ನೀವೆಷ್ಟು, ನನಗೆ ಇಷ್ಟುದ್ದ ಕಂಬಿ ತಗೊಂಡಲ್ಲ, ನೀವು ಇನ್ನೂ ದೊಡ್ಡದಾಗಿ ಬೇಕಂದರೆ ಸ್ವಲ್ಪ ದೊಡ್ಡದಾಗಿ ಬೇಕಾದರೆ ತಗೋಬೋದು. ಸುತ್ತಕೊಂಡು ಬರ್ತಾ ಇರಬೇಕು. ಲಾಸ್ಟ್ ಇನ್ನು ಬಂದುಬಿಡುತ್ತೆ ನೋಡಿ, ಎಕ್ಸ್ಟ್ರಾ ಇರೋ ಕಡ್ಡಿ ಕಟ್ ಮಾಡಿಬಿಡ್ತಾ ಇದ್ದೀನಿ. ನಾನು ವಿಡಿಯೋದಲ್ಲಿ ಮತ್ತೆ ಇನ್ನೂ ಒಂದು ಸತಿ ತೋರಿಸ್ತಾ ಇದ್ದೀನಿ ನೋಡಿ. ರೋಸ್ ಇಟ್ಬಿಟ್ಟು ಸುತ್ತು ಬಿಡಬೇಕು. ಒಂದು 2 ಸುತ್ತುಬಿಟ್ಟು ಲಾಸ್ಟ್ ಎಡ್ಜಸ್ಗೆ ಗಂಟು ಹಾಕ್ಕೋಬೇಕು. ನೀವು 2-3 ಗಂಟು ಹಾಕ್ಕೊಬಿಡಿ ಟೈಟಾಗಿ. ನೋಡಿ ತೋರಿಸ್ತಾ ಇದ್ದೀನಿ. 2 ಗಂಟು ಹಾಕ್ಕೊಬಿಟ್ಟು ಎಕ್ಸ್ಟ್ರಾ ಇರೋ ದಾರನೂ ಕಟ್ ಮಾಡಿಬಿಡಿ. ಎಕ್ಸ್ಟ್ರಾ ಇರೋ ದಾರನೂ ನೀವು ಕಟ್ ಮಾಡಿಬಿಟ್ಟು ಮತ್ತು ಇದಕ್ಕೆ ಎಕ್ಸ್ಟ್ರಾ ದಾರ ಸೇರಿಸ್ಬೇಕು ನೀವು. ಇದನ್ನು ನೀವು ಹೆಂಗೆ ಬೇಕಾದರೂ ಬೆಂಡ್ ಮಾಡ್ಕೋಬೋದು, ಅಂದರೆ ಒಳಗಡೆ ಕಂಬಿ ಹಾಕಿರೋದಲ್ವ. ನೋಡಿ ತೋರಿಸ್ತೀನಿ. ನೋಡಿ, ಈ ಥರ ನೀವು ಗಂಟಿಗೆಲ್ಲ ಹಾಕ್ಕೋಬೇಕು, ಇಲ್ಲ ಕಳಶಕ್ಕೆ ಹಾಕ್ಕೋಬೇಕು, ದೇವ್ರ ಫೋಟೋಗೂ ನೀಟಾಗಿ ದಾರ ಕಟ್ಬಿಟ್ಟು ಹಾಕ್ಕೋಬೋದು. ಡಿಫ್ರೆಂಟಾಗಿರುತ್ತಂದರೆ ಇದು ನೋಡೋದಕ್ಕೆ ಕೂಡ. ನೀವೇ ನೋಡಿದ್ರಲ್ಲ, ಒಳಗಡೆಗೆ ನಾನು ದಾರ ಸೇರಿಸ್ಬಿಟ್ಟು ಎಕ್ಸ್ಟ್ರಾ ದಾರ ಸೇರಿಸ್ತಾ ಇದ್ದೀನಿ. ನೀವು ಗಂಟಿಗೆಲ್ಲ ಹಾಕ್ಕೊಳ್ಳೋಕ್ಕೆ ಇವಾಗ ದಾರ ಬೇಕಲ್ಲ, ಕೆಳಗಡೆಗೆ ದಾರ ಬೇಕಾದರೂ ಒಂದೆಷ್ಟು ಉದ್ದ ದಾರ ಬೇಕೋ ಅಷ್ಟುದ್ದ ದಾರ ಹಾಕ್ಕೊಬಿಡ್ಬೋದು. ನೋಡಿ, ಗಂಟು ಹಾಕ್ಕೊಬಿಟ್ಟು
ನಿಮ್ಗೆ ಎಷ್ಟು ಉದ್ದ ಬೇಕೋ ದಾರನ ನೋಡಿಕೊಂಡು ಎಕ್ಸ್ಟ್ರಾ ಇರೋದು ಕಟ್ ಮಾಡ್ಕೊಬಿಡಿ. ಎರಡೂ ಸೈಡ್ ಸೇಮ್ ಇದೇ ಥರನೇ ನೀವು ದಾರ ಹಾಕ್ಕೋಬೇಕು. ನೋಡಿ ಇನ್ನೊಂದು ಸೈಡು ತೋರಿಸ್ತೀನಿ. ಕತ್ರಿ ಹಂಗೆ ತಗೊಂಡು ಒಳಗಡೆಗೆ ಸೇರಿಸ್ಕೊಳ್ಳಿ. ಒಳಗಡೆಗೆ ಸೇರಿಸ್ಬಿಟ್ಟು ಗಂಟಾಕ್ಬಿಟ್ಟು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿಬಿಟ್ರೆ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ನೀವು ಸಾಮಾನ್ಯವಾಗಿ ನಾವು ಒಂದೇ ಥರ ಹೂ ಕಟ್ತಾ ಇರ್ತೀವಿ. ಅದ್ರ ಬದಲು ಇದು ಡಿಫ್ರೆಂಟಾಗೂ ಕಾಣಿಸುತ್ತೆ, ತುಂಬ ಚೆನ್ನಾಗೂ ಇರುತ್ತೆ, ಟೈಮು ಜಾಸ್ತಿ ತಗೊಳ್ಳಲ್ಲ. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಅಂತೂ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.